ಸರ್ ಗಾಡಿ ನಂಬರ್ ಇಲ್ಲಲ್ಲ ಸರ್ ಇದಕ್ಕೆ? ಗಾಡಿ ನಂಬರ್ ಇಲ್ಲಲ್ಲ? ಹಚ್ತೀರಾ? ಅಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ, ನಂಬರ್ ಇಲ್ಲ ಅದಕ್ಕೆ. ಅಲ್ಲೇ ಮಾತಾಡಿ ಇದು ಮಾಡೋಣ. ಅಲ್ಲೊಂದು ಹೋಯ್ತಲ್ರಿ ಇದರಿಂದ ಸರ್, ಅದು ಶುರು ಕೇಸ್ ಬಂದದ್ರು ವಾಪಸ್ ಬರ್ತಾವೆ ಸರ್. ಇನ್ನೂ ಬರ್ತಾವೆ 50 ಗಾಡಿ ಬರ್ತಾರೆ. ಇಲ್ಲೇ ಸೈಡ್ ಹಾಕ್ಬಿಟ್ರೆ ಬರ್ತಾರೆ. ಅಲ್ಲ ಗೌರ್ಮೆಂಟ್ ಇಲ್ಲ, ಅಲ್ಲಿ ಗಮನಿಕೆಲ್ಲ ಇರ್ತಾರೆ. ವೇಟ್ ಮತ್ತೆ ಲೈನ್ ಇರ್ತಾವೆ. ಅಲ್ಲ ಅಲ್ಲಿ ಹೋಗಮ್ರಿ, ಇದು ಒಂದು ಪೊಲೀಸ್ ಸ್ಟೇಷನ್ ಹತ್ರ ಸರ್. ಅಲ್ಲ ನಾ 50 ಗಾಡಿ ಸೀಟ್ ಹೋದ್ರೆ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಟಿಪ್ಪರ್ ಲಾರಿ ಜೆಸಿಬಿ ವಶಕ್ಕೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ನೀಡಿದ ದೂರಿನ ಮೇರೆಗೆ ಹಟ್ಟಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಪ್ರಾದೇಶಿಕ ಸಾರಿಗೆ ಇಲಾಖೆ ಆರ್ಟಿಒ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಓವರ್ಲೋಡ್ ಹಾಗೂ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ ಲಾರಿ ವಾಹನಗಳ ವಿರುದ್ಧ ಕ್ರಮ ಕೈಗೊಂಡರು. ಕಾರ್ಯಾಚರಣೆಯ ವೇಳೆ ಅಕ್ರಮವಾಗಿ ಮರಳು ತುಂಬಿ ಸಾಗಿಸುತ್ತಿದ್ದ ಶಿವಕುಮಾರ್ ಬಯ್ಯಾಪುರ್ ಎಂಬುವವರ ಒಂದು ಲಾರಿಯನ್ನು ಹಾಗೂ ಮರಳು ಲೋಡ್ ಮಾಡಲು ಬಳಸಲಾಗುತ್ತಿದ್ದ ಒಂದು ಜೆಸಿಬಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಓವರ್ಲೋಡ್ ಮತ್ತು ನಿಯಮ ಉಲ್ಲಂಘನೆ ಮಾಡಿದ್ದ 4 ಲಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಒಟ್ಟು ಅಂದಾಜು 70,000 ದಂಡ ವಿಧಿಸಲಾಗಿದೆ ಎಂದು ಆರ್ಟಿಒ ಅಧಿಕಾರಿ ಅಶ್ವಿನ್ ರೆಡ್ಡಿ ತಿಳಿಸಿದ್ದಾರೆ. ವಶಪಡಿಸಿಕೊಂಡ ಬಯ್ಯಾಪುರ್ ಟಿಪ್ಪರ್ ಲಾರಿ ಹಾಗೂ ಜೆಸಿಬಿಯನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ಹಟ್ಟಿ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಅಧ್ಯಕ್ಷ ರಘುಗೌಡ ನಾಯಕ್, ಶಿವಪ್ರಸಾದ್ ನಾಯಕ್, ಯೋಗಪ್ಪ ದೊಡ್ಡಮನಿ, ಎನ್ಸಿ ನಿಂಗಣ್ಣ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ವೈರಲ್ ಆಡ್ತಾರ ನೋಡ್ರಿ, ಹೆಂಗ್ ವೈರಲ್ एजेंट बोला, एजेंट एजेंट कर एजेंट जैसे नंबर बोले बगलागा हास्टल कल्ला ಕೂಡ ದಿವಸ उसकिंदे ना भाई वो साइड में टच पूजा गाड़ी मोबाइल को समझो मल्लो रिकॉर्डिंग होता पूजा आ इडची इडे होइतला बड़ा हां वो मोबाइल को
क्या करते हैं अभी पेमेंट पे फीस का ओवरलोड है यार स्टार्ट इद्रोಳಗೆ ಏನಾದ್ರಿ ಮರಮಾಯ್ತು मर फिर काटा करी के अभी ये काटा ಮಾಡಿಸ್ರಿ वे ब्रिज नाಗ नहीं बात बता तो तुमको वे पे नहीं लोग देखो जी नहीं सर मैं क्या है पब्लिक वाले कंप्लेंट करते हैं उसका सामने की बात करेंगे क्या बोल रहे हैं इधर बहुत गंदा हो रहा है रोड खराब हो रहे हैं वो क्या है तुम्हारा हिसाब से रोड मारते हो कसं आता बघल तर कसं कई को सर रोड में कर रहे हैं वो बात नहीं उनको तकलीफ हो रहा है ना नहीं तो पब्लिक को कंप्लेंट नहीं करते इधर का आजू बाजू लोग हैं इसका प्रॉब्लम हुआ बोलते हैं तो हम कंप्लेंट करते हैं हमारे को नहीं तो नहीं कंप्लेंट करते तुम्हारे हिसाब से तुम कर ले हो तुम तो लीगल बिजनेस है लीगल टेंडर है क्या है मगर पब्लिक को नहीं देना तकलीफ को तुम्हारे हिसाब से तुम काम कर लेना उनका भी क्या रहते वो सुन लेना एक बार हाँ सुनता है सर थोड़ा पेशेंस रहना अब तो ये गाड़ी रजिस्ट्रेशन नहीं हुआ हाँ? ಅದು ಅಂದ್ರೆ ये भी रजिस्ट्रेशन नहीं हुआ बगैर रजिस्ट्रेशन तुम कई को परमिशन ಇನ್ಸೂರೆನ್ಸ್ ಚೆಕ್ ಮಾಡ್ತಾರೆ ಇಟಚ್ಗಳಿಗೆ JCPಗಳಿಗೆ ಎಲ್ಲ ಚೆಕ್ ಮಾಡ್ತಾರೆ ಗಾಡಿಗಳಿಗೆ देखो जी मैं तुम्हारा नाम सर ಸಾಂಬಸ್ವಾದ सामरोज हो सर कैसा रहते तुम तो बड़ा बिजनेस है गवर्नमेंट का टेंडर रहते हैं तुम्हारे हिसाब से तुम्हें करना है इधर तकलीफ नहीं देना वो उनको तकलीफ होने के बाद हमारे पास आते ना ये नहीं तो सब लोग मिल के बोल रहा हूँ मैं मिनिमम बोले तो भी 5 कंप्लीट आया तुम ऑफिस का और रईचूर को कल मैं बोल देती तुम्हारे को कितना कंप्लीट आया बोल के घड़ी घड़ी नहीं है ना सर तुम्हारे को भी प्रॉब्लम होता ये टाइम में ऐसा हमेशा का प्रॉब्लम करना है बोले तो क्या है जी 2-3 गाड़ी रजिस्ट्रेशन नहीं है ಇದು ನೋಡ್ರಿ ರಿಜಿಸ್ಟ್ರೇಷನ್ ಎಲ್ಲ ಇದೆ ಸರ್ ಇನ್ಸೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಇದೆ ಪಕ್ಕ ಕಂಪ್ನಿ ವೆಹಿಕಲ್ಸ್ ಪಕ್ಕ ಮೇಂಟೈನ್ ಮಾಡ್ತಾರೆ ಈ ಗಾಡಿ ಓನರ್ ಒಂದ್ಸಲ ಎಲ್ಲ ಲೈನ್ ನಿಂದ್ರಿಸಿ ಸರ್ ಅವ್ರು ಚೆಕ್ ಯಾವರ ಮಲ್ಲ ಹೌದಾ ತರುಣ 357 ಎಲ್ಲಿದಪ್ಪ 636 ಎಲ್ಲೆಲ್ಲ ಕ್ಯಾಂಪ್ನಾಗ ಇರಲ್ರಿ 356 ರೀ ಮಾಡಿದ್ರಲ್ಲ ಏನಾಯ್ತು ಇಲ್ಲ 357 ಈಗ ಪಬ್ಲಿಕ್ ಇವರೇ ಈಗ ಇವರೇ ರಘು ಈ ಏರಿಯಾದವ್ರು ಯಾರ್ಯಾರು ಇರಿ ಬೇರೆದಾರ ಸರ್ ಎಲ್ಲರೂ ಎಲ್ಲರೂ ಏನಿರಲ್ಲ ಈಗ ಒಂದು ಅವರು ನಿಮ್ದು ಏನಾದ ಒಂದು ರಿಪೋರ್ಟ್ ಬರ್ಕೊಡ್ರಿ ನಿಮ್ದೊಂದು ಪರ್ಸನಲ್ ರಿಪೋರ್ಟ್ ಬರ್ಕೊಡ್ರಿ ಈ ಯಾವ ಏರಿಯಾದವ್ರು ಇರಿ ಕೊಡ್ರಿ ಶಿವು ರಘು ಕೊಡ್ರಿ ಏ ಬಾಬು ಇಲ್ಲ ಬರ್ಕೊಟ್ರೆ ಹೊತ್ತು ನಮ್ಮನ್ನ ಯಾಕೆ ಬೇರೆ ಕೆಲಸ ಅದ್ರಿ ಅಲ್ಲಿ ಟೈಮ್ ಇಲ್ಲ ಅವ್ನಿಗೆ ಕರ್ರಿ ಆ ಡ್ರೈವರ್ ಕರ್ಕೊಂಡು ಇಲ್ವಾ ಫಸ್ಟ್ ಸಾಹೇಬ್ರ ಹತ್ರ ಬಾ ಅಣ್ಣ ಇಲ್ಲ ಡ್ರೈವರ್ ಯಾರು ಡ್ರೈವರ್ ನೀವಾ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇದೆನಾ ಕೊಡಿ ಕೊಡು ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾರಿಗೆ ಅಲ್ಲ ಮತ್ತೆ ಅವ್ರಿಗೆ ಕೇಳಬೇಕಲ್ಲ ಇಲ್ಲ ಕೇಳೋದಲ್ಲ ಅಲ್ಲಿ RTO ಸಾಹೇಬ್ರಿಗೆ ಕೊಡಿ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ ಓನರ್ ಇದ್ದಾರೆ ಅಂತ ಹೇಳಿ
ತುಂಬ ಹಿಂಗೆ ಆಗ ಫೋನ್ ಸಿಗಂತ ಅದೇ ಸರ್ ಲೋನ್ ಮಾಡಿಲ್ಲ. ಲೈಸೆನ್ಸ್ ಸರ್ ಸರ್ 10 ವೀಲಿಗೆ ಏನು ಮಿನಿಮಮ್ ಏನೈತೆ ಸರ್ 25. ಲೈಸೆನ್ಸ್ ಐತಾ? ತಕ್ಷಣ ವೇದಿಕೆದವ್ರು ಅಂತೇಳಿ ಮಾತಾಡಿ. ಹಲೋ ತಕ್ಷಣ ವೇದಿಕೆ ಅಂತೇಳ್ರಿ. ಹಾಂ ಸ್ಟೇಷನ್ಗೆ ಹಚ್ಚಿಂದ 5 ನಿಮಿಷ ಪರ್ಮಿಟ್ ಬೇಕು ಅದಕ್ಕೆ. ಹೇಳ್ರಿ ಒಂದು 5 ನಿಮಿಷ ಹೋದ್ರಲ್ಲ ಇಲ್ಲ ನಾವೇ ಕರ್ಸಿವಿ ಅಂತ ಹೇಳ್ರಿ. ನಾವೇ ಕಂಪ್ಲೇಂಟ್ ಇಲ್ಲಿಲ್ಲ ನಿಂದು ಒಂದಲ್ಲ ಎಲ್ಲ ಗಾಡಿ ಹಿಡ್ಕೊಂಡು ಕಂಪ್ಲೇಂಟ್ ಕೊಟ್ಟು ನಾವು. ಹಾಂ ಆಗ್ತಾರಣ್ಣ. ಹಾಂ ಸರಿ 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 ಮಾಡ್ತೇವೆ ಸರ್. ಒಂದು ವೇಳೆ ಬಂದ್ರೆ ನಾವು ಅಲ್ಲಿ ರೋಡಿಗೆಲ್ಲ ಗಾಡಿ ಸ್ಟ್ರೈಟ್ ಮಾಡ್ತೀವಿ. ಒಂದು ಗಾಡಿ ಅದನ್ನ ನೀರು ಹೊಡೆದ್ರೆ ಮತ್ತೆ ಗಾಡಿ ಲೋಡ್ ಜೊತೆ ಓವರ್ ಸ್ಪೀಡಲ್ಲಿ ಬರ್ತಾರೆ. ಹಾಂ ಓವರ್ ಸ್ಪೀಡ್ ಅದು ನೋಡ್ರಿ ಸರ್ ಗಾಡಿ. ನೀವು ಇದು ಎರಡು ಡ್ರೈವರ್ ತಿರುಪತಿ ಅಲ್ಲ? ಓನರ್ ಹೆಸರು ಮತ್ತೆ ಈಗ ನಾಳೆ ಮುಂದೆ ಮತ್ತೆ ಅವೇ ಬರ್ತಲ್ಲ ನಿಮ್ದು ಥರ ಸಿಗುತ್ತೆ. ಸಹಿ ಮಾಡಪ್ಪ. ಇಲ್ಲಿಂದ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ. ಏನು ಪ್ರಾಬ್ಲಮ್ ಇರುತ್ತೆ ಸರ್? ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ಕೊಬೇಡ್ರಿ. ಪ್ರಾಬ್ಲಮ್ ಫಸ್ಟ್ ಎಲ್ಲ ಟೂಲ್ ಬುಟ್ಗಳೇನೋ ಹುಡುಗರೆಲ್ಲ ನಡ್ಕೊಂಡು ಬರ್ತಾರೆ, ಟ್ಯೂಷನ್ಗೆ ಬರ್ತಿರ್ತಾವೆ. ಗಾಡಿ ಸ್ಲೋ ಹೊಡಿಯೋದಲ್ಲ ಫಸ್ಟ್ ಆಫ್ ಆಲ್. 2-3 ಟೈಮ್ ಲಾರಿ ಡ್ರೈವರ್ಗಳು ವಾರ್ ಮಾಡಿ ನಾವು. ಹಾಂ ಫಸ್ಟ್ ಹಂಗೆ ಬರ್ತದೆ, ಮೇಲೆ ಕವರ್ ಮಾಡ್ಕೊಂಡು ಬರ್ಬೇಕಂತ ಗೊತ್ತಿಲ್ಲ ಸರ್. ಪ್ರಾಬ್ಲಮ್ ಏನಿಲ್ಲ ಗೊತ್ತಿಲ್ಲ ನಮ್ಗೆ ಅಂತ ಹೇಳ್ತಿರಲ್ಲ. ಮತ್ತೆ ಇಲ್ಲಿ ಹಾಸ್ಟೆಲ್ ಐತಲ್ಲ ಮತ್ತೆ ಇಲ್ಲಿ ನೈಟ್ ನಿಮ್ದು ಒಂದೇ ಅಲ್ಲ ಸರ್, ಎಲ್ಲ ಗಾಡಿ ಹೇಳಕತ್ತೀವಿ. ನಿಮ್ದು ಒಂದಕ್ಕೆ ಹೇಳಕತ್ತೀವಿ, ಗಾಡಿ ಬರ್ತವೆ, ಎಲ್ಲ ಗಾಡಿಗೆ ಹೇಳಕತ್ತೀವಿ ನಾವು. ಆಯ್ತು ಬಿಡಿ, ನಮಗೂ ಇದು ಇದ್ರೆ ನಮಗೂ ಹುಷಾರತ್ತೆ. ನಮಗೂ ಡ್ರೈವರ್ ಸ್ಲೋ ಓವರ್ಲೋಡ್ ಬರಕ್ಕೆ ಹೋಗ್ಬೇಡ್ರಿ. ಯಾರು ಹೆಚ್ಚು ಕಮ್ಮಿ ಆದ್ರೆ ಹಿಂದೆ ಅಲ್ಲ, ನಿಮ್ಮ ಲೋಡ್ ಕರೆಕ್ಟ್ ನಿಮ್ಮ ಗಾಡಿ ತಕ್ಕಂಗೆ ಲೋಡ್ ತರ್ತೀರಿ, ಹೆಚ್ಚಿಗೆ ತರ್ತೀರಿ? ಒಂದೊಂದು ಬಕೆಟ್ ಎಕ್ಸ್ಟ್ರಾ ಅದು ಇದು ಬಂದ 1 ಟನ್ ಹಂಗೂ ಬರುತ್ತೆ, 1 ಟನ್ ಹಿಂಗೂ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಒಂದು ತೂಕ ಹಾಕೊಂಡು ಎತ್ಕೊಂಬರಕ್ಕಾಗ್ತೀರಾ ಬೈಯಲಲ್ಲಿ? ಅಲ್ಲ, ತೂಕ ಹಾಕೊಂಡು ಎತ್ ಬರೋಕ್ಕಾಗಲ್ಲ. ಒಂದು ಬಕೆಟ್ ಕಮ್ಮಿ ಮಾಡಿ ತರ್ಬೋದಲ್ಲ. ಏನು ಪ್ರಾಬ್ಲಮ್ ಏನಂತ? ಒಂದೊಂದು ಲೋಡ್ ಒಂದೊಂದು ಬಕೆಟ್ ಜಾಸ್ತಿನೂ ಹಾಕ್ತಾರೆ ಸರ್. ಇವಾಗ ಊರಾಗಿರೋ ರಸ್ತೆಗಳು ರಿಪೋರ್ಟ್
ಲೀಗಲ್ ಆಗಿ ಏನಿದೆ ಊರಾಗಿರೋ ರಸ್ತೆಗಳು ಹಾಳಾದ್ರೆ ಯಾರು ಮಾಡಿ ಕೊಡ್ತಾರೆ ಸರ್? ಪಬ್ಲಿಕ್ಕಿಗೆ ತೊಂದರೆ ಮಾಡಕ್ ಹೋಗಬೇಡಿ. ಲೀಗಲ್ ಏನು ಲೋಡ್ ಯಾವಾಗಲಿಂದ ಚಾಲು ಮಾಡಿರೋ ಅಲ್ಲಿಂದ ಅದು ಮತ್ತೆ ಏನು ಸೇಫ್ಟಿ ಕವರ್ನಿಲ್ಲ ಮೇಲ್ಗಡೆ, ಸೇಫ್ಟಿ ಕಟ್ರಿ ಎಲ್ಲದಕ್ಕ ವಿತೌಟ್ ಹಂಗೆ ಒಂದೇ ಟೈಮ್ ಏನಾರು ವಿಡಿಯೋ ಹಾಕಿದ್ರಂದ್ರಲ್ಲ ಸರ್, ಅಲ್ಲಿಂದ ಕೇಸ್ ಬರೀತ್ ನೋಡಿ ಸರ್. ಅದಕ್ಕೆ ಏನ್ ಕವರ್ ಮಾಡ್ಬೇಕು, ಸೇಫ್ಟಿ ಕವರ್ ಕಟ್ಟಬೇಕು. ಏನಿ ಸರ್ ಓವರ್ಲೋಡ್ ಬರಬಾರ್ದು ಅಂತ ಹೇಳಿ ನಾವು ನೋಡಿ ರಘುವರೇ ಓವರ್ಲೋಡ್ ಬಂದ್ರೆ ಕೇಸ್ ಬರೀತೀವಿ, ನಾವೇ ಕೇಳಮ್ ಬರಬಾರ್ದು ಅಂತ ಹೇಳಿ. ಸರ್ ಇನ್ನೊಂದು ರಸ್ತೆ ಹಾಳಾಗುತ್ತಲ್ಲ, ರಸ್ತೆ ಯಾರು ಮಾಡಿ ಕೊಡ್ಬೇಕು ಸರ್ ಅದನ್ನ? ಮಾಡ್ಬೇಕು. ಅಲ್ಲ ಫಸ್ಟ್ ನಿಮ್ದು ಒಂದು ಕಾಮಗಾರಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನ್ ನಿಮ್ದು ರೂಲ್ಸ್? ಅಲ್ಲ ತಗೊಂಡ್ರಲ್ಲ ಅವ್ರು ರಸ್ತೆ ಮಾಡಿಕೊಂಡು ಮಾಡ್ಬೇಕು. ಇದು ಒಂದು ತಿಂಗಳಿಂದ ಒಂದು ನಾಯಿ ಮೇಲೆ ಹೊಡೆದ್ರು, ಅಷ್ಟು ಬೇಜವಾಬ್ದಾರಿ ಮಾತಾಡಿದ್ರು. ರಾತ್ರಿಲೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಗೆಸಿ ಮತ್ತೆ ಏನೈತಿ ರಿಕ್ವೆಸ್ಟ್ ಮ್ಯಾಗ ಸರಿ ಮಾಡ್ಕೊಂಡ್ರು. ಅದೇ ಮನುಷ್ಯರ ಮೇಲೆ ಹೊಡೆದ್ರೆ ಯಾರನ್ನ ಜೀವ ಕೊಡ್ತಾರ? ಯಾರು ಕೊಡಲ್ಲ ಸರ್, ನಾಯಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು, ಅದು ಒಂದು ಈಗ ಇಲ್ಲಿ ಎಲ್ಲರೂ ಬರಕ್ಕೆ ಹೇಳಿ ಒಬ್ರು ಯಾಕೆ ಮಾತಾಡ್ತಾರ? ಸರಿ ಸರಿ ಯಾವ ಇದು ಮೇನ್ ಇದು ಕಂಪನಿ ಡೀಲರ್ ಓನರ್ ಯಾರು? ಇಲ್ಲ ಇವು ಅವರೇ ಅಲ್ಲ ಈಗ ಲೋಡ್ ಬಗ್ಗೆ ಎಲ್ಲ ಕಂಟ್ರೋಲ್ ಮಾಡೋದು. ಈಗ ಕಂಪ್ನಿಯವರು ಸ್ಟಿಕ್ ಮಾಡಿದ್ರೆ ಅವರು ಕರೆಕ್ಟ್ ಬರ್ತಾರೆ, ರೂಲ್ಸ್ ಪ್ರಕಾರ ಸರ್. ಇವರೇ ಇಲ್ಲ ಅವ್ರ ಹಂಗನಲ್ರಿ, ಅವ್ರಿಗೆ ಕೊಟ್ಟಿಂದ ಅದಕ್ಕೆ ಅವ್ರು ಕರೆಕ್ಟ್ ಇರ್ತಾರೆ ಸರ್. ಇವರು ಹೆಚ್ಚಿಗೆ ಹೊಡ್ಕೊಂಡು ರೊಕ್ಕ ತಗೋಬೇಕು ಅನ್ನೋರು. ಉಳ್ಸಕ್ಕೆ ಮಾಡ್ತಾರೆ. ಎಸ್ 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 ಇಲ್ಲಿ ಧೂಳದೊಂದು ಪ್ರಾಬ್ಲಮ್ ಸರ್. ನೀರು ಹೊಡಿ ಅಂತ ಹೇಳಿದ್ರೆ ನೀರು ಹೊಡಿತಾ ಇಲ್ಲ, ಇಲ್ಲಿಂದ ಹೋಗ್ತಾರೆ, ಇಲ್ಲಿಂದ ಬರ್ತಾರೆ, ಉಚ್ಚೇದ ಒಂದು ಸಿಸಿ ರೋಡ್ ಮಾಡ್ತಾರೆ ಸರ್. ಈಗ ಏನಾಗಿದೆ ಡಸ್ಟಿಂಗ್ ಹೇಳಿದ್ರೆ ಮನೇಲಿ ಹಿಂಗೆ ಬರುತ್ತೆ. ಸರ್ ಊರು ಆಳಾದ್ಮೇಲೆ ಹತ್ತಿ ಬಿತ್ತಿದ್ರಂತ ಆ ತರ ಬೇಡ. ಮೊದ್ಲು ರಸ್ತೆ ಮಾಡಿಕೊಂಡ ನಿಮ್ ಮನೆಗಳು ಕಟ್ರಿ ಬೇಡ ಅನ್ನೋಲ್ಲ. ನೀವು ಮನೆಗಳು ಕಟ್ಟಿಂದ ರಸ್ತೆ ಮಾಡ್ತೇನೆ ಅಂತ ಅಡ್ತಿಗೆ ಊರ್ ಜನ ಅನುಭವಿಸ್ತಾರ ಅದನ್ನ. ಫಸ್ಟ್ ಏನ ಸರ್ ಈಗ ಎಲ್ಲ तुम्हारे तो सब ड्राइवर को ಯಾರು ಕೇಳಂಗಿಲ್ಲ ಅವಾಗ. नॉर्मल रोड लेके बोले ना, हाँ ऐसे रहते तुम्हारे रूल्स प्रकार. फिर ओवरलोड ला ना वैसे मत ला के बोलना उन साहब थोड़ा बोल दे सब गाड़ियों को एक बार मीटिंग कर लेके क्या के गांव का लोगों को भी थोड़ा ये कर ले, हेल्प करो. तुम्हारे तरफ से क्या होता है, इतना बड़ा कंपनी करे ना, उनको आके घड़ी हमारे पास कंप्लेंट देना. दो दिन का एक बार मिलता रहता है, हम सब लोग बात करते रहते, हेल्प करते रहते, मैं हेल्प लेता रहता हूँ. फिर 2 दिन आगे पीछे हो गया तो इतना ये हो रहा है. हम लोग मिलते हैं, बात करते हैं. परमिट ಚೆಕ್ ಮಾಡಿದ್ರೆ ಅದೇ ಲಿಸ್ಟ್ ಹೋಗ್ತೀವಿ, ಲಿಸ್ಟ್ ಕೊಡ್ತಾರೆ. ನೀವು ಈ ಹೆಂಗ ಬಂದ್ಬಿಟ್ರಿ, ಈ ಗಾಡಿ ನಿಮ್ ಮುಂದದಾವ, ಇಲ್ಲಿ ತಗೊಂಡ್ಬರ್ರಿ. ಆಮೇಲೆ ಅವ್ರು ಕೊಡೋ ಲಿಸ್ಟ್ಗಳಿಗೆ ಇನ್ಸೂರೆನ್ಸ್ ಇದ್ದು ಕೊಡ್ತಾರ. ಇಲ್ಲಿ ನಾವು ಬರ್ತೀವಿ. ಈಗ ಆಯ್ತು ಸರ್, ಎಲ್ಲ ಗಾಡಿ ಚೆಕ್ ಮಾಡ್ಕೊಳ್ಳಿ ಸರ್, ಎಲ್ಲ ಡಾಕ್ಯುಮೆಂಟ್ ಇದಾವೆ. ನಾವು ಆಚೆ ಗಾಡಿ ಓಡಿಸಕ್ಕಾಗಲ್ಲ. ಹೊಸ ಗಾಡಿಗಳು ಪಾಸಿಂಗೇ ಇಲ್ಲ. ನಿಮ್ಮೆಲ್ಲ ಹೆಂಗ ಅಲೋ ಮಾಡ್ತೀರಿ? ಅಲೋ ಮಾಡ್ಯಾರ ಯಾರು? ಅಲ್ಲ ಅಲೋ ಮಾಡ್ಯಾರ ಯಾರು ಸರ್ ಅಂತ ಇಲ್ಲೇ ನೋಡ್ತೀವಿ. ಅಲ್ಲ ಭಯಪಡ ಗಾಡಿ 4-5 ಗಾಡಿ ಏನಿದಾವೆ ಅವೆಲ್ಲ ನಮ್ಮ ಕಂಪನಿ ಅಂತ ಇರೋ ಅವೆಲ್ಲ ಡಾಕ್ಯುಮೆಂಟ್ ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇದೆ. ಹಲೋ ದೊಡ್ಡಣ್ಣ ರೀ, ಹೇಳ್ರಿ. ಏ ಇಲ್ಲ ರೀ, ಇಲ್ಲಿ ಶ್ರೀರಾಮ್ ಸಂಘಟನೆದವರು, ರಕ್ಷಣಾ ವೇದಿಕೆಯವ್ರದ್ದು ಎಲ್ಲ ಗಾಡಿಗಳು ಅವ್ರು ನಿಂದ್ರಿಸಿ ಸ್ಟ್ರೈಕ್ ಮಾಡತ್ತಾರ್ರಿ. ಇಲ್ಲಿ ನಮಗ ಕ್ಯಾಂಪಿಗೆ ಹೊಂಟಿದೀವಿ, ಕರೆಸಿದಾರ್ರಿ, ಬಂದಿವಿ ರೀ. ಇಲ್ಲಿ ಮಾತಾಡ್ತಾರ ನೋಡ್ರಿ, ಶ್ರೀರಾಮ್ ಸಂಘಟನೆ ಮಾತಾಡ್ತಾರೆ ಅವ್ರೆ. ಹಾ ಅಲ್ಲವ್ರಿ ದೊಡ್ಡಣ್ಣ, ಈಗ ನಾವು ಏನು ಮಾಡೋಕ್ಕಾಗಲ್ರಿ. ಅವ್ರು ಬಂದಾರ್ರಿ ಈಗ. ಸರ್ ನಾವು ಮೀಡಿಯಾದಲ್ಲಿ ಮಾತಾಡೋದು ಸರ್. ನಾವು ಈಗ ಅಟ್ಟಿಗೆ ವಿಸಿಟ್ ಮಾಡಿದಿಲ್ಲ ಸರ್. ಈಗ ಇಲ್ಲಿ ಏನ್ ಕಂಡು ಬಂತು, ಯಾಕೆ ಅಟ್ಟಿ ಬಂದು ಸೀಸ್ ಮಾಡಿದ್ವಿ? ಸ್ಟಾರ್ ಬಿಲ್ಡರ್ಸ್ ಕಂಪ್ನಿಗೆ ನಾವು ಇವತ್ತಿನ ದಿನ ವಿಸಿಟ್ ಮಾಡಿದ್ದೀವಿ. ಈ ವಿಸಿಟ್ ಮಾಡೋಕ್ಕೆ ಮೇನ್ ಉದ್ದೇಶ ಏನಂತಂದರೆ, ರಘುನಾಯಕ್ ಅಂಬೋರು ಮತ್ತು ಶ್ರೀರಾಮ್ ಸಂಘಟನೆದವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ಹತ್ರ ಬಂದು ಒಂದು ರಿಕ್ವೆಸಿಷನ್ ಕಂಪ್ಲೇಂಟ್ ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ ಮೇಲೆ ನಾವು ಸ್ಟಾರ್ ಚಂದ್ರು ಕಂಪ್ನಿಗೆ ಅಟ್ಟಿಗೆ ಬಂದು ವಿಸಿಟ್ ನೋಡಿದರೆ ಅಲ್ಲಿ ಓವರ್ಲೋಡ್ ಇರುವಂಥ ವೆಹಿಕಲ್ಗಳು ಭಾಳ ಇದ್ದಾವೆ. ಸೊ ಅದರಿಂದ ಇಲ್ಲಿರುವ ನಿವಾಸಿಗಳಿಗೂ ತೊಂದರೆ ಆಗ್ತಿದೆ ಮತ್ತು ಬೇರೆ ಬೇರೆ ರೀತಿಯಿಂದ ಎಲ್ಲ ತೊಂದರೆ ಆಗುತ್ತದೆ. ಸೊ ಇವತ್ತಿನ ದಿನ ಬಂದು ನಾವು ಮಾಹಿತಿ ಎಲ್ಲ ತೆಗೆದುಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಈ ಟೈಪ್ ಏನೇ ಇದ್ರೂ ಕ್ರಮ ಕೈಗೊಳ್ಳುತ್ತೇವೆ ಅವ್ರ ಮೇಲೆ. ಎಷ್ಟು ಗಾಡಿಗಳು ಸೀಸ್ ಮಾಡಿರಿ ಸರ್? ಈಗ ಇವಾಗ ಒಂದು 2 ವೆಹಿಕಲ್ ಸೀಸ್ ಮಾಡಿದ್ದೀವಿ. ಆಲ್ರೆಡಿ ಅದು ಲೋಡ್ ಇತ್ತು ಸರ್? 2 ವೆಹಿಕಲ್ ಲೋಡ್ ಇದ್ದು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು 5 ವೆಹಿಕಲ್ಗಳಿಗೆ ಕೇಸ್ ಬರೆದಿದ್ದೀವಿ. ಕೇಸ್ ಬರುತ್ತೆ. ಮುಂದೆ ಏನು ಸರ್ ಈ ಥರ ಏನಾದರೂ ಈ ಥರ ಕಂಡು ಬಂದ್ರೆ ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಕಂಪ್ನಿ ಮೇಲೆ ಮತ್ತು ಲಾರಿ ಓನರ್ ಮೇಲೆ. ಈಗ ನಿಮ್ಮ ಮೇಲೆ ಏನಾದರೂ ರಾಜಕೀಯ ಒತ್ತಡ ಏನಾದರೂ ಫೋನ್ ಏನು ಬಂದಿತ್ತು? ಇಲ್ಲ ಇಲ್ಲ, ನಮ್ಗೆ
ಇವಾಗ ಏನು ಸದ್ಯದಲ್ಲಿ ರಾಜಕೀಯ ಒತ್ತಡ ಏನಿಲ್ಲ. ಆದರೆ ಇವರು ಶ್ರೀರಾಮ ಸಂಘಟನೆಯ ಕಂಪ್ಲೇಂಟ್ ಮೇಲೆ ನಾವು ಮಾಹಿತಿ ತಗೊಂಡು ವಿಸಿಟ್ ಮಾಡಿದ್ದೀವಿ. ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಹಿಂಗೆ ಲಾರಿಗಳು ಸೀಸ್ ಮಾಡಿರ್ತೀವಿ, ರಾಜಕೀಯ ಒತ್ತಡ ಬರ್ಬೋದು. ಅದು ನೋಡೋಣ, ಬಂದರೆ ಬರೋಲ್ಲ ರೀ, ಬಂದರೆ ಅದು ನಾವು ಕಾನೂನು ಪ್ರಕಾರವಾಗಿ ಏನು ಕೆಲಸ ಮಾಡೋದು ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ. ಸರ್, ನಿಮ್ಮ ಹೆಸರು? ಅಶ್ವಿನ್ ಕುಮಾರ್ ಅಂತ, ರೆಡ್ಡಿ. ಇಲ್ಲ ಬಂದು ನೋಡಂದ್ರಿ ಅವ್ರು, ಬಂದು ಚೆಕ್ ಮಾಡ್ರಿ ಅಂದ್ರೆ ಲೀಗಲ್ ಇದ್ರೆ ಬಿಡಿ ಅಂದ್ರೆ, ಇಲ್ಲ ಲೀಗಲ್ ಇದ್ರೆ ಅಷ್ಟೇ, ಲೀಗಲ್ ಇದ್ರೆ ಬಿಡಿ ಅಂದ್ರೆ, ಇಲ್ಲೀಗಲ್ ಇದ್ರೆ ವೆಹಿಕಲ್ಗಳಿಗೆ ಕ್ರಮ ತಗೋ ಅಂತ ಹೇಳಿದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಪಾಟೀಲ್. ಇಸ್ಮಾಯಿಲ್ ಪಾಟೀಲ್. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಮಾಹಿತಿ ಇಲ್ಲ. ಈಗ ನೀವು ಅನಿರೀಕ್ಷಿತವಾಗಿ ಇಲ್ಲ ಇಲ್ಲೇ ನನ್ನ ಮನೆ ಇಲ್ಲೇ ನನ್ನ ಮನೆ ರಾಮರಹಿಮ್ ಕಾಲೋನಿ. ನಾನು ಬಂದೀನಿ. ನೀವು ಅನಿರೀಕ್ಷಿತ ನಿಮ್ಮ ಭೇಟಿ ಸಲುವಾಗಿ ಯಾಕೆ ಇಲ್ಲಿ ಯಾಕೆ ನಿಂತಾರ ಅಂತೇಳಿ ನೋಡಕ್ಕೆ ನಿಂತೆ ನಾನು ಅಷ್ಟೇ. ಶ್ರೀರಾಮ್ ಸಂಘಟನೆಯವರು ನನಗೆ ಇಲ್ಲ ನಾನು ಓಪನ್ ಆಗಿ ಎದುರು ಹೇಳ್ತಿದ್ದೀನಲ್ರಿ, ನಾನೇನು ಕದ್ದು ಮುಚ್ಚಿ ಇಲ್ಲ, ಇಲ್ಲೇ ಅದರಲ್ಲ, ಎಲ್ಲರೂ ಇಲ್ಲೇ ಅದರಲ್ಲ, ನಾನೇನು. ಆಮೇಲೆ ನಿಮಗೆ ಈ ರೀತಿ ಯಾರೇ ಒಬ್ಬ ವ್ಯಕ್ತಿ ದೂರು ಕೊಟ್ಟಾಗ ಇದೇ ರೀತಿ ಎಷ್ಟು ಜಾಗದಾಗ ನೀವು ವಿಸಿಟ್ ಮಾಡಿದ್ದೀರಿ ನೋಡ್ರಿ? ಅದು ವಿಸಿಟ್ ಮಾಡಿದೀವಿ. ಇನ್ನೊಂದು ಅಂದ್ರಲ್ಲ, ಈಗ ನಿಮ್ಮದು ಏನದ ಇಲ್ಲಿ ಸದ್ಯದ ಪ್ರೆಸೆಂಟ್ ಮಾತಾಡ್ರಿ. ಈಗ ಟ್ರಂಪ್ ಅಲ್ಲಿ ಏನೋ ಜಗಳ ಆಡ್ತಾನೆ ಅಂದ್ರೆ ನಾನೇನು ಮಾಡಿ? ಮಾತಾಡ್ರಿ. ನೀವು ಹೇಳಿದಂತ ಮಾತು ನಿಮ್ ಬಾಯಿಲಿಂದ ಬಂದಿದ್ದು ನನಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಹೋಗ್ತೀನಿ. ನನ್ನ ಜುಡಿಷಿಯಲ್ದಾಗ ಎಲ್ಲ ಪ್ರಕಾರದಲ್ಲಿ ಹೋಗಿ ನನ್ನ ಜುಡಿಷಿಯಲ್ದಾಗ ಏನೇನು ಬರ್ತೋ ರಾಯಚೂರು ಡಿಸ್ಟ್ರಿಕ್ಟ್ದಾಗ ಎಲ್ಲ ಕಡೆ ಹೋಗಿದ್ದೀನಿ ನಾನು. ಅದೇನು ನಿಮ್ಗೆ ಕೊಡ್ಬೇಕಾ? ಕೊಡೋದು ಬೇಕಾಗಿಲ್ಲ. ನಾನ್ ನಿಮಗ್ ಕೇಳಕತ್ತೆ ಮಾಹಿತಿ. ಇಲ್ಲಿಂದ ಮಾತಾಡ್ರಿ. ನಿಮಗ್ ಬೇರೆ ತೊಗೊಂಡು ನೀವೇನ್ ಮಾಡ್ತೀರ? ಬೇರೆದ್ ಏನಾರ ಮಾಡಂಗಿತ್ತು ಅಂದ್ರಲ್ಲ, ಅದು ಮಾತು ಬೇರೆ. ಊರ ನಡೆದು ಯೋಚನೆ ಮಾಡ್ರಿ, ಬೇರೆ ಕಡೆ ಏನು ಯೋಚನೆ ಮಾಡ್ತೀರಿ ನೀವು? ಇದ್ರಂಗ ಇಲ್ಲಿಂದ ಮಾತಾಡೋಣ ಫಸ್ಟ್. ಅಲ್ಲಿ ಮಾತಾಡ್ಬೇಡ ನನ್ನ ಜೊತೆ. ನೀನ್ ಮಾತಾಡ್ಬೇಡ ನನ್ನ ಜೊತೆಗೆ. ನಾನೇ ನಿನ್ ಮಾತಾಡಕತ್ತೀನಿ. ಯಾರಿಗೆ ಮಾತಾಡಕತ್ತೀರಿ? ಅಲ್ಲಿ ಮಾತಾಡಕತ್ತೀನಿ. ಮಾಹಿತಿ ಕೊಟ್ಟಿಲ್ಲ. ನಿನ್ಗೆ ಯಾಕೆ ಕೊಡೋ ಮಾಹಿತಿ ನಾವು? ಯಾರು ನಿನಗೆ? ಯಾರು ಹೇಳಕತ್ತಿಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ. ಆಫೀಸರ್ ಕೊಡ್ತೀವಿ ಮಾಹಿತಿ. ಅವ್ರು ಹೇಳಿದ್ರು, ನಾನು ನಿಮಗೊಂದು ವಿಷಯ ಹೇಳ, ಮಾತಾಡೋದು ನೀವು ಹೇಳಕತ್ತಿರಲ್ಲ. ನಿಮ್ಗೆ ಯಾಕೆ ಮಾಹಿತಿ ಕೊಡೋದು? ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ. ಅವ್ರಿಗೆ ಕೇಳ ಮಾತು. ಕೆಲಸ ನಾವು ಮಾಡ್ತೀವಿ, ಆದ್ರೆ ಸ್ಪೆಷಲಿ ಪರ್ಟಿಕ್ಯುಲರ್ ಎಲ್ಲಿ ಕೇಸ್ ಕೊಡ್ತಾರ ನೋಡ್ರಿ ಅಲ್ಲಿ ನಾವು ಬಂದು ವಿಸಿಟ್ ಮಾಡ್ತೀವಿ. ಆಯ್ತು, ಅದೇ ಉತ್ತರ ಬೇಕಾಗಿತ್ತು. ಈಗ ನೀವು ನಮ್ಮ ರಾಯಚೂರದಾಗ ಬಂದು ಇಂತಲ್ಲಿ ನಡೆದದ ಅಂತ ಹೇಳ್ರಿ ಅಲ್ಲಿನೂ ಓದ್ತೀವಿ. ಸರ್, ನೀವು ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್. ಇದೇ ಉತ್ತರ ನಾ ಕೇಳಿದೆ ಅಷ್ಟೇ. ಈಗ ನೀವು ಬೇರೆ ಯಾಕೆ ಡೈವರ್ಟ್ ಮಾಡೋದು ಮಾತುಗಳು? ನೀವು ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ರಿ, ಮಾತುಗಳು ಡೈವರ್ಟ್ ಮಾಡಿ ನೀವು ಕೊಟ್ಟರಲ್ಲ ಮಾತೀಗ. ಇದಕ್ಕೆ ಅಷ್ಟೇ ನಾನು ಕೇಳಿದಕ್ಕೆ ಅದೇ ಉತ್ತರ. ಅಂದ್ರೆ ಇದು ನಾವು ಬಂದಿನ ತಪ್ಪಂತ ಮಾತಾಡ್ದಂಗತ್ತೇವು. ಏನ ನೀವು ಎಲ್ಲೆಲ್ಲಿ ಕಡೆ ಏನೇನು ಮಾಡಿದ್ರೆ ಗ್ರಹಿಸ್ಕೊಂತೀರಿ ಆ ರೀತಿ ನಿಮಗೆ ದೊಡ್ಡವ್ರು ಇದ್ರಿ ಸರ್, ಸ್ವಲ್ಪ ನೋಡಿ ಮಾತಾಡ್ಬೇಕು. ಇದು ಒಂದು ಜೆರಾಕ್ಸ್ ಅದ್ರಿ, ಇಲ್ಲಿ ಆಫೀಸಲ್ಲಿ ಇಸ್ಕೊಳ್ರಿ. ಇಲ್ಲ ಜೆರಾಕ್ಸ್ ಕೊಟ್ಟೆ ಬಿಡುದು ಅಂತ ಹೇಳ್ರಿ. ಇಲ್ಲ ನಮಗೇನು ಯಾರಿಗೆ ತೊಂದರೆ ಕೊಡ್ಬೇಕಂತಿಲ್ಲ, ಎಲ್ಲರದ್ದು ಕೇಳೋದ್ರ ಕೆಲಸ. ಗಾಡಿ ಹೊಡಿತಾರ ಏನ್ ಡ್ರೈವರ್ ಏನಾಯ್ತು ನೀನು? ನೀವು ಕೆಲಸ ಮಾಡಕ್ ಬಂದ್ರೆ ಕೆಲಸ ಇದು ಮಾಡಕತ್ರಿ ಏನ್ ಮತ್ತೆ? ಲೋಕಲ್ ಅವ್ರಿಗೆ ಎದುರಾಗ್ಬೇಡ್ರಿ. ನೀವು ದುಡಿಕೊಂಡ್ ತಿನ್ನಕ್ ಬಂದ್ರಿ, ದುಡ್ಕೊಂಡ್ ತಿನ್ರಿ. ಸುಮ್ಮನೆ ಆಮೇಲೆ ಗಲಾಟೆ ಆಗ್ತದ ನೋಡ್ರಿ. ಹೇಳ್ರಿ ಏನೇನದ? ಹೌದೌದ್ರಿ. क्या बोल रहे हैं? ओवरलोड नहीं आना, गाड़ी ओवर स्पीड नहीं आना, दो कंडीशन में नहीं। रोड की खराब कर रहे तो रोड की करके देना कर रहे। तुम्हारा व्हीकल परमिट कितना है ना, वो हिसाब से क्या बोल रहे हाँ, राय की चक्कर हो क्या भी रहे ना। ಅವ್ರು ಕೊಟ್ಟಿಲ್ಲ ಅಂದ್ರೆ ಇವ್ರು ಚೆಕ್ ಮಾಡೋದು ಸರ್ ಕಮ್ಮಿ. ಇಲ್ಲಿ ಏನಾರ ಯಾರ್ಯಾರು ಹೆಚ್ಕೊಂಡ್ರೆ ಜವಾಬ್ದಾರಿ ಬರ್ತಾರೆ. ಇವ್ರೇನಂದ್ರೆ ಸರ್ ಟೆಂಡರ್ ಕೊಟ್ಬಿಟ್ಟು ಅವ್ರು ನೋಡ್ಕೊಂತಾರ ಅಂತ ಹೇಳ್ತಾರೆ. ನಮ್ಮ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಾರೆ ಸರ್. अब देखो जी, उनका दो कंडीशन मेन है, ओवरलोड नहीं लाना और ओवर स्पीड नहीं लाना। वैसे नहीं बोले तो रोड ब्रेकर को डालो। ಸರ ಇನ್ನೊಂದು, ಕಂಪನಿ ಕಾಲೋನಿ ಒಳಗೆ ಗಾಡಿಗಳು ಬರ್ಬಾರ್ದು. ಅದೊಂದು ಹೇಳ್ರಿ. ಕಂಪನಿ काल नहीं कहते ना, फिर दूसरा रूट नहीं है। यही रूट दिया था हमको कंपनी वाला. उधर ऑफिसर क्वार्टर्स ಗೋಡೆ ಅಂತ ಹೇಳ್ರಿ ಸರ್. ಇಲ್ಲಿ ಲೇಬರ್ ಒಂದು ಆಫೀಸರ್ ಒಂದು ಯಾಕೆ ಈ ತರ ಮಾಡ್ತಾರೆ? आप लोग क्या रोड में जाइए, आप बात करके दे लो. ನಾವ್ ಯಾಕೆ
ಅದು ಬರೋದಾಗಲ್ಲ. ಆಮೇಲೆ ಇಲ್ಲಿ ಪ್ರತಿದಿನ ಸಿಮೆಂಟ್ ಗಾಡಿ ಇರ್ಬೋದು, ಜಲ್ಲಿ ಗಾಡಿ, ಮರಬ್ ಗಾಡಿಗಳು, ವಾಟರ್ ಟ್ಯಾಂಕರ್ಗಳು, ಇವೆಲ್ಲ ದೊಡ್ಡ ದೊಡ್ಡ ಗಾಡಿ ತಿರುಗಾಡ್ತಾವೆ. ಇದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ಯಾಕಂದರೆ ಇಲ್ಲಿ ಪ್ರತಿದಿನ ಓವರ್ಲೋಡ್ ಬರ್ತಾವೆ. ಇಲ್ಲಿ ಏನು 1,000 ಕೋಟಿ ಇರೋದ್ರಿಂದ ಕನಿಷ್ಠ 1 ರಿಂದ 1.5 ವರ್ಷ ಹೋಗ್ತದೆ ಇದು ಪ್ರಾಜೆಕ್ಟ್. 1 ದಿನದ 2 ದಿನ ಮುಗಿದಲ್ರಿ ಇದು. ಹೌದಾ? ಇದ್ರ ಮ್ಯಾಗ ನೀವು ನಿಗಾ ವಹಿಸ್ಬೇಕು ಸರ್. ಒಂದು ವೇಳೆ ಏನಾಯ್ತು ಮತ್ತೆ ನಿಮ್ಮ ನೌಕರಿ ಕೊಟ್ಟು ಬರ್ತದೆ ನೋಡ್ರಿ. ಇವತ್ತು ನಮ್ಗೆ ಗೊತ್ತಾಗಿದ್ರಿ, ನಾವು ನಾಳೆ ಹಿಡಿದು ಏನು ಕ್ರಮ ತಗೋತೀವಿ ಇಲ್ಲಿ. ಆದ್ರೆ ಯಾಕಂದ್ರೆ ಇದು 1 ದಿನದ ಅಲ್ಲ ಸರ್, 1 ರಿಂದ 2 ವರ್ಷದ ಪ್ರಾಜೆಕ್ಟ್ ಸರ್ ಇದು. ಹೌದಾ? ಭಾಳ ದೊಡ್ಡ ಪ್ರಾಜೆಕ್ಟ್. ಏನು ತಂದು ಕೊಡಕತ್ತಿಲ್ಲ ನೋಡ್ರಿ ಯಾಕ? ಹಾಂ, ಏನು ತಂದು ಕೊಡಕತ್ತಿಲ್ಲ? ಯಾರು ಓನರ್ ಬಾಬು ಓನರ್ ಹೆಸರೇ ಯಾವ ಏರಿಯಲ್ಲಿ, ಯಾವ ಊರು ಅಷ್ಟೇ. ಗಾಡಿ ನಂಬರ್ ಏನು? ಕೆ ಹಾಂ ಹಾಂ 25 ನಂಬರ್ ಹಾಕಿಲ್ಲ. ಯಾರು ಕೊಟ್ಟರು? ಗಾಡಿ ನಂಬರ್ ಪ್ಲೇಟ್ ಕೊಡಲ್ದೆ ಹೆಂಗೆ ಬರ್ತದೆ ಮರ ಹೊರಗೆ? ಇಲ್ಲಿ ಬಾ, ಇಲ್ಲಿ ಬಾ. ಇದೆಯಾ ಇನ್ಸ್ಪೆಕ್ಟರ್ ಹೆಸರು ಏನಾದ್ರು? ಗಾಡಿ ಅವ್ರು ನೋಡ್ತಾರ್ತಾರೆ ಮತ್ತೆ ಇವ್ರು ಏನೋ ಅಲ್ಲ ನೀವ್ರು. ತಡಿ ಮಾಡ್ಕೊಂಬಿಡಮ್ ತಡಿ. ದುರ್ಗನಗೌಡ ಓನರ್ ಹೆಸರು? ಸರಿ ಅಲ್ಲೇ ನಾವು ಸಹಿ ಮಾಡ್ಕೊಂಬರ್ರಿ. ಇದು ನಿಮ್ಮ ನೀನೇ ಹೋಗಿ ಅಲ್ಲಿ ಕೊಡ್ತಾರೆ, ಅದು ಮಾಡ್ಸ್ಕೊಂಬರ್ರಿ. ಆಮೇಲೆ
RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.